ಮನುಷ್ಯ ಕೆಟ್ಟ ಮೇಲಾದರೂ ಬುದ್ಧಿ ಕಲಿಬೇಕು. ಬಟ್ ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿಗೆ ಹೋದರೂ ಕೂಡ ಬುದ್ಧಿ ಕಲಿಯೋ ಹಂಗೆ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಜೈಲಿನಲ್ಲೂ ಕೂಡ ಕಿರಿಕ್ ಮಾಡ್ಕೊಂಡಿದ್ದಾರಂತೆ ಕೊಲೆ ಆರೋಪಿ ದರ್ಶನ್. ವಾಕಿಂಗ್ ಮಾಡ್ಬೇಕು ನಾನು ಹೊರಗಡೆ ಬಿಡಿ, ಅಷ್ಟೇ ಅಲ್ಲದೆ ಕೊಲೆ ಕೇಸ್ನಲ್ಲಿ ಅಕ್ಕಪಕ್ಕದ ಬ್ಯಾರಕ್ನಲ್ಲಿರುವಂತಹ ಆರೋಪಿಗಳ ಜೊತೆಗೆ ಮಾತನಾಡಬೇಕು ಬಿಡಿ ಅಂಥೇಳಿ ಇದ್ದಕ್ಕಿದ್ದ ಹಾಗೆ ಖ್ಯಾತಿಯನ್ನು ತೆಗೆದಿದ್ದಾರಂತೆ ದರ್ಶನ್ ಅವರು. ಹಾಗೆಲ್ಲ ಹೊರಗೆ ಬಿಡೋದಕ್ಕಾಗಲ್ಲ ಅಂಥೇಳಿ ಜೈಲು ಸಿಬ್ಬಂದಿ ಅವರಿಗೆ ವಾರ್ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಬಟ್ ಅವ್ರ ಮಾತನ್ನು ದರ್ಶನ್ ಕೇಳ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ದರ್ಶನ್ ಜೈಲಿನಲ್ಲಿ ಯಾವ ರೀತಿ ಖ್ಯಾತಿ ತೆಗೆದಿದ್ದಾರೆ ನೋಡ್ತಾ ಹೋಗೋಣ. 4 ಗೋಡೆಗಳ ನಡುವೆ ಇರಲಾಗದೆ ದರ್ಶನ್ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿವರೆಗೂ ದರ್ಶನ್ ಒಂಟಿಯಾಗಿದ್ದಾರೆ, ಪಶ್ಚಾತ್ತಾಪದ ಮಾತುಗಳನ್ನು ಆಡ್ತಾ ಇದ್ದಾರೆ, ಬುಕ್ಸ್ ಓದ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇತ್ತು. ಬಟ್ ಈಗ ಕಿರಿಕ್ ತೆಗೆದಿದ್ದಾರೆ. ನಾನು ವಾಕಿಂಗ್ ಮಾಡಬೇಕು ಹೊರಗಡೆ ಬಿಡಿ ಅಂಥೇಳಿ ಕಿರಿಕಿರಿ ಮಾಡ್ತಾ ಇದ್ದಾರಂತೆ. ಅಕ್ಕಪಕ್ಕದ ಬ್ಯಾರಕ್ನವರ ಜೊತೆಗೆ ಮಾತನಾಡಬೇಕು ಅಂಥೇಳಿ ಒಂದು ರೀತಿ ವಾದವನ್ನು ಮಾಡ್ತಾ ಇದ್ದಾರಂತೆ. ಡಿ ಗ್ಯಾಂಗ್ನ ಆರೋಪಿಗಳ ಜೊತೆಗೆ ಮಾತನಾಡಬೇಕು ಅಂಥೇಳಿ ಸಿಬ್ಬಂದಿಗಳ ಬಳಿ ಬೇಡ್ಕೊಳ್ತಾ ಇದ್ದಾರಂತೆ. ಸುರಕ್ಷತೆಯ ದೃಷ್ಟಿಯಿಂದ ಬಿಡ್ಲಿಕ್ಕಾಗಲ್ಲ ಅಂಥೇಳಿ ಸಿಬ್ಬಂದಿಗಳು ಹೇಳಿದ್ದಾರೆ. ಅದ್ಯಾಕಾಗೋದಿಲ್ಲ, ಸ್ವಲ್ಪ ಸಮಯ ಕೊಡಿ ಅಂಥೇಳಿ ಅವರಿಗೇನೆ ಬೆದರಿಸುವಂತಹ ಕೆಲಸವನ್ನು ದರ್ಶನ್ ಜೈಲಿನಲ್ಲಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.